ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಈ ಮಾತಿನ ಅರ್ಥ ಏನು ಅಂದ್ರ, ನೀವೆಲ್ಲ ದೇವರ ಹುಡ್ಕೊಂಡು ಇವತ್ತು ಕಾಶಿಗೆ ಹೋಗಾತಿರ್ಬೇಕು, ಶ್ರೀಶೈಲಕ್ಕೆ ಹೋಗಾತಿರ್ಬೇಕು, ಕೊಲ್ಲೂರು ಮೂಕಾಂಬಿಕೆಗೆ ಹೋಗಾತಿರ್ಬೇಕು. ಅಲ್ಲಿ ದೇವ್ರ ಇರಬಹುದು. ಮೊದಲು ದೇವ್ರ ಎಲ್ಲಿ ಇರ್ತಾನಂತಂದ್ರ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಎಲ್ಲಿ ಮಹಿಳೆಗೆ ಗೌರವ ಇರ್ತದ, ಎಲ್ಲಿ ಹೆಣ್ಣಿಗೆ ರಕ್ಷಣೆ ಇರ್ತದ, ಎಲ್ಲಿ ತಾಯಿಗೆ ಆರಾಧನೆಯನ್ನ ಮಾಡ್ತಾರ, ಎಲ್ಲಿ ತಾಯಿ ಜಗನ್ಮಾತೆಯನ್ನ ಭಕ್ತಿಯಿಂದ ಕಾಣ್ತಾರ, ಸಂಪೂರ್ಣವಾಗಿ ಹೆಣ್ಣಾಗಿರಬಹುದು, ತಾಯಿ ಆಗಿರಬಹುದು, ಮಗಳಾಗಿರಬಹುದು, ಎಲ್ಲಿ ಒಂದು ಹೆಣ್ಣಿಗೆ ಗೌರವ, ಆರಾಧನೆ, ಭಕ್ತಿ, ಶಕ್ತಿ ಇರ್ತದ, ಆ ಜಾಗದೊಳಗ ದೇವರು ನೆಲೆ ನಿಂತಿರ್ತಾನನ್ನುವಂಥದ್ದು ತತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಇವತ್ತಿನಿಂದ ನಾವು ಸಂಕಲ್ಪ ಮಾಡೋಣ, ಮೊದಲು ನಾವು ಒಳ್ಳೆಯವರಾಗೋಣ. ಎಂದೂ ಕೂಡ ಹೆಣ್ಣು ಮಕ್ಕಳನ್ನ ಅಗೌರವದಿಂದ ಕಾಣಬಾರದು. ಹೆಣ್ಣು ಮಕ್ಕಳನ್ನ ಅಗೌರವದಿಂದ ಕಾಣುವಂತ ಭಾವನೆ ದೂರ ಆಗಬೇಕು. ನನ್ನ ತಾಯಿಯನ್ನ ಯಾವ ಭಾವನೆಯಿಂದ ನಾವು ನೋಡ್ತೀವಿ, ಪ್ರತಿಯೊಂದು ಹೆಣ್ಣನ್ನು ಕೂಡ ಅದೇ ಭಾವನೆಯಿಂದ ನಾವು ನೋಡ್ಬೇಕಾಗ್ತದೆ. ಇವತ್ತು ನಮ್ಮ ಭಕ್ತಿ, ನಮ್ಮ ಶ್ರದ್ಧೆ, ಒಂದು ತಾಯಿ, ಇನ್ನೊಂದು ತಾಯ್ನಾಡು ಭಾರತ. ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ತಿಳ್ಕೊಂಡು ರಾಮಾಯಣ ಮಹಾಭಾರತದಿಂದ ನೋಡ್ಕೊಂಡಿದ್ದೇವೆ. ಇವತ್ತು ರಾಮ ಏನ್ ಹೇಳ್ತಾನಂತಂದ್ರ, ಜನನೀ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಮತ್ತು ತಾಯ್ನಾಡು, ಅದಕ್ಕಿಂತಲೂ ಕೂಡ ಸ್ವರ್ಗ ಜಗತ್ತಿನೊಳಗೆ ಬ್ಯಾರೆ ಯಾವುದೂ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕೆ ಒಂದಿಷ್ಟು ನಾವು ಬದಲಾಗೋಣ, ತಾಯಿ ಆರಾಧನೆಯನ್ನ ಮಾಡೋಣ, ಜಗನ್ಮಾತೆಯನ್ನ ಒಂದಿಷ್ಟು ಆರಾಧನೆಯನ್ನ ಮಾಡೋಣ. ನಾವೆಲ್ಲ ನೆನಪಿನಲ್ಲಿ ಇಟ್ಕೊಳ್ಬೇಕು, ಭಾರತ ಈ ಜಗತ್ತಿಗೆ ಆಶ್ರಯ ಕೊಟ್ಟಿರುವಂತ ಜಗತ್ತಿನೊಳಗೆ ಯಾವ್ದಾದ್ರು ಒಂದು ದೇಶವಿತ್ತು ಅಂತಂದ್ರ ನಾವು ನೆನಪಿನಲ್ಲಿ ಇಟ್ಕೊಳ್ರಿ, ಒಂದೊಂದು ದೇಶಕ್ಕೆ ಬೇರೆ ದೇಶದವರನ್ನ ಆಗಮನಕ್ಕೆ ನಿಷೇಧ ಮಾಡ್ತಾರೆ. ಬೇರೆ ದೇಶದವರು ಬೇರೆ ದೇಶದಿಂದ ಹೋಗಬೇಕು ಅಂತಂದ್ರ ಆ ದೇಶದವರಿಗೆ ಪರ್ಮಿಷನ್ ಇಲ್ಲ ಅಂತ ತಿಳ್ಕೊಂಡಿರ್ತಾರ. ಆದ್ರೆ ಜಗತ್ತಿನೊಳಗೆ ಎಲ್ಲಾ ದೇಶದವರನ್ನ ಸ್ವಾಗತ ಮಾಡಿರ್ತಕ್ಕಂಥ ದೇಶ ಯಾರಾದ್ರೂ ಇದ್ರ ಅದು ನನ್ನ ಹೆಮ್ಮೆಯ ಭಾರತ ಅನ್ನುವಂಥದ್ದನ್ನ ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದೇ ರೀತಿ ನಮಗೂ ಕೂಡ ಭಾರತ ದೇಶದ ಮೇಲೆ, ಹಿಂದೂ ಧರ್ಮದ ಮೇಲೆ ಯಾವಾಗ್ಲೂ ಕೂಡ ಅಭಿಮಾನ ಇರಬೇಕು. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಇರಬೇಕು. ಮಕ್ಕಳಿಗೆ ಮೊದಲು ವಿಭೂತಿ ಹಚ್ಚೋದು ಕಲಿಸ್ರಿ, ಕೊಳ್ಳೊಳಗೆ ರುದ್ರಾಕ್ಷಿ ಹಾಕೋದು ಕಲಿಸ್ರಿ, ಒಂದಿಷ್ಟು ಪೂಜೆ ಮಾಡೋದು, ತಂದೆ ತಾಯಿಯನ್ನ ಪೂಜೆ ಮಾಡೋದು. ಸುಮ್ಮನೆ ನಾವೆಲ್ಲ ಇಂತಹ ಆರಾಧನೆಯಂತ ಕಾರ್ಯಕ್ರಮ ತಿಳ್ಕೊಂಡು ಎಲ್ಲವನ್ನು ಕೇಳಿ ಮರೆತು ಹೋಗೋದಲ್ಲ. ಒಂದಿಷ್ಟು ಭಾರತ, ಒಂದಿಷ್ಟು ಕರ್ನಾಟಕ, ಜೊತೆಗೆ ತಂದೆ ತಾಯಿಯನ್ನ ಪೂಜೆ ಮಾಡುವಂತ ಕೆಲಸವನ್ನ ನಾವೆಲ್ಲರೂ ಕೂಡ ಕಲಿತ್ಕೊಂಡು ಹೋಗ್ಬೇಕು. ಒಂದಿಷ್ಟು ಮಕ್ಕಳನ್ನ ಈ ಮೊಬೈಲ್ ಟಿವಿಯಿಂದ ದೂರ ಮಾಡ್ರಿ, ಒಂದಿಷ್ಟು ಮಕ್ಕಳನ್ನ ಟಿವಿ ಮೊಬೈಲ್ ದಿಂದ ದೂರ ಮಾಡ್ರಿ.